ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ, ಟೈಮ್ ಬಂದು 10 ಗಂಟೆ 5 ನಿಮಿಷ ಆಗಿದೆ. ಹೊರಗಡೆ ಇನ್ನೂ ಬಿಸಿಲೇ ಇಲ್ಲ, ಫುಲ್ಲು ಸ್ನೋ, ಹನಿ ಬೀಳ್ತಾ ಇದೆ. ಅಂದರೆ ಸೈಕ್ಲೋನ್ ಥರ ಆಗಿಬಿಟ್ಟಿದೆ. ಸೈಕ್ಲೋನೇ ಆಗಿಬಿಟ್ಟಿದೆ. ಹನಿ ಬೀಳ್ತಾ ಇದೆ, ಬೆಳಿಗ್ಗೆಯಿಂದ ಹನಿ ಉದುರುತ್ತಾನೆ ಇದೆ, ಸಣ್ಣ ಸಣ್ಣ ಹನಿ ಆ ಥರ ಆಗಿದೆ. ಓಕೆ, ಹಾಗೆ ನಾನು ಏರ್ಲೈನ್ಸ್ ಬಗ್ಗೆ ಹೇಳಿದ್ನಲ್ಲ, ಅವರು ಮತ್ತೆ ಮೊನ್ನೆ ಊರಿಗೆ ಹೋಗಿದ್ನಲ್ಲ, ಆ ಟೈಮಲ್ಲಿ ಫೋನ್ ಮಾಡಿದರು. 2 ಸರಿ ಫೋನ್ ಮಾಡಿದ್ದಾರೆ. ನಾನು ಒಂದು ಸರಿ ಮಾಡಿದಾಗ ತೆಗ್ದಿಲ್ಲ, ಅಂದರೆ ಸೈಲೆಂಟ್ ಮಾಡಿದ್ದೆ ಮೊಬೈಲ್ನ. ಮತ್ತೆ ಒಂದು ಸರಿ ಮಾಡಿದ್ದಾರೆ. ಆಮೇಲೆಗೆ ಏನು ಮೇಡಮ್ ಏನು ಹೇಳಲಿಲ್ಲ, ನೀವು ಸೇರಿಸ್ತೀರಾ ಅಥವಾ ಇಲ್ಲ ಅಂತ ಕೇಳಿದ್ರು. ಆಮೇಲೆ ಹೇಳಿದೆ ಇಲ್ಲ ಸೇರಿಸಲ್ಲ, ಮನೇಲಿ ಬೇಡ, ಫಸ್ಟು ಎಜುಕೇಷನ್ ಮುಖ್ಯ, ಅದನ್ನು ಕಂಪ್ಲೀಟ್ ಮಾಡಲಿ, ಆಮೇಲೆ ಬೇಕಾದರೆ ನೋಡೋಣ ಅಂತ ಹೇಳಿದ್ರು. ಅದಕ್ಕೆ ಸೇರಿಸ್ತಾ ಇಲ್ಲ ಅಂತ ಹೇಳಿದೆ. ಸರಿ ಆಯಿತು ಓಕೆ ಅಂತೇಳಿ ಕಾಲ್ ಕಟ್ ಮಾಡಿದ್ರು. ಅವರು ಅವತ್ತೇ ಏನು ಹೇಳಿದ್ರು ಅಂದರೆ, ಸಂಡೇ ಇನ್ನು 2 ಸೀಟ್ ಖಾಲಿ ಇರೋದು, ನೀವು ಇವತ್ತೇ ಏನು ಹೇಳೋದಿದ್ರೆ ಹೇಳಬೇಕು, ಆಮೇಲೆ ನಿಮಗೆ ಚಾನ್ಸ್ ಮಿಸ್ ಆಗ್ಬೋದು, ನೋಡಿ ಮೇಡಮ್ ನೀವು ಮಿಸ್ ಮಾಡ್ಕೋಬೇಡಿ, ಯಾರು ಸೆಲೆಕ್ಟ್ ಆಗಿಬಿಟ್ರೆ ಆಮೇಲೆ ನಿಮಗೆ ಕಷ್ಟ ಆಗಿಬಿಡುತ್ತೆ, ಇನ್ನು 2 ಸೀಟ್ ಇರೋದು, ಹಾಗೆ ಹೀಗೆ ಅಂತೆಲ್ಲ ಅಂದ್ಬಿಟ್ಟಿದ್ರು. ಇವನಿಗೆ ಫುಲ್ ಇದು ಅವತ್ತೇ ಹೇಳ್ಬಿಡ್ಬೇಕು, ನಾವು ಅವತ್ತೇ ಹೇಳ್ಬಿಡ್ಬೇಕು ಅಂತ. ಆಮೇಲೆ ಡಿಸ್ಕಸ್ ಎಲ್ಲ ಮಾಡಿದಾಗ ಕ್ಯಾನ್ಸಲ್ ಆಯಿತು. ಮತ್ತೆ ಕಾಲ್ ಮಾಡಿ ಹೇಳಲಿಲ್ಲ, ಬೇಜಾರಾಗೋಯ್ತಲ್ಲ, ಅದಕ್ಕೆ ಹೇಳಲಿಲ್ಲ. ಮತ್ತು ನಾನು ಕಾಲ್ ಮಾಡಿ ಹೇಳೋಕ್ಕೆ ಹೋಗಿಲ್ಲ, ಮರ್ತುಬಿಟ್ಟಿದ್ದೀನಿ. ಮತ್ತು ಬೇಜಾರಾಯಿತು ಅವನಿಗೂ, ನನಗೂ ಏನೋ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ನಾನು ಮತ್ತೆ ಕಾಲ್ ಮಾಡಿ ಏನು ಹೇಳಲಿಲ್ಲ. ಅದಕ್ಕೆ ಅವರೇ ಕಾಲ್ ಮಾಡಿ ಕೇಳ್ಕೊಂಡ್ರು. ಈ ಥರ ಆಗಿತ್ತು. ಓಕೆ, ಹಾಗೆ ಮಾಮ ಇವಾಗ ಶನಿವಾರ ಆಗಿರೋದ್ರಿಂದ ನಾನ್ ವೆಜ್ ಇದ್ದೇ ಇರುತ್ತೆ. ನಾನ್ ವೆಜ್ ತೊಗೊಬಂದಿದ್ದಾರೆ, ಚಿಕನು ಇವಾಗ ಮಾಡಬೇಕು. ಓಕೆ, ಅದೇನು ಮಾಡೋದೆಲ್ಲ ಏನು ತೋರಿಸಲ್ಲ, ಯಾಕೆಂದರೆ ಯಾವಾಗಲೂ ಮಾಡ್ತಾನೆ ಇರ್ತೀನಿ, ಅದು ತೋರಿಸ್ತಾನೆ ಇರ್ತೀನಿ, ಅದಕ್ಕೇನು ತೋರ್ಸೋಕ್ಕೆ ಹೋಗಲ್ಲ. ಫಸ್ಟ್ ಏನು ಹೇಳಿದ್ದು ಅಂದರೆ ಮೊಟ್ಟೆ ಕೋಳಿ ತೊಗೊಬನ್ನಿ ಅಂತ ಹೇಳಿದ್ದೆ. ಆದರೆ ಮೊಟ್ಟೆ ಕೋಳಿ 1 kgದೆಲ್ಲ ಸಿಗೋಲ್ಲ, ಅಂದರೆ 1.5-2 kg ಆ ಥರ ಎಲ್ಲ ಸಿಗುತ್ತೆ. ಅಷ್ಟು ನಮ್ಗೆ ಇದು ಅನ್ಸಲ್ಲ, ವರ್ತ್ ಅನ್ಸಲ್ಲ. ನಮಗೇನಾದ್ರು 1 kg ಆದರೆ ಓಕೆ, 1.25 ಬಂದ್ರೂ ಓಕೆ, ಅದೇ ಜಾಸ್ತಿ ಬಂದುಬಿಡುತ್ತೆ, ಅದಕ್ಕೆ ಬೇಡ. ಅಂದರೆ ಮೊಟ್ಟೆ ಕೋಳಿ ಅಂದರೆ ಹೇಗೆ ಅಂದರೆ ನಾಟಿ ಕೋಳಿ ಥರನೇ ಸಾಂಬಾರು ಇರುತ್ತೆ, ಟೇಸ್ಟ್ ಇರುತ್ತೆ. ಅದಕ್ಕೆ ಅದನ್ನು ತರಿಸೋಣ ಅಂದರೆ ಸಿಗಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ, ಇನ್ನೊಂದು ಸರಿ ಯಾರಾದ್ರು ಎಲ್ಲರೂ ಇರ್ತಾರೆ ನೋಡಿ, ಅಂಥ ಟೈಮಲ್ಲಿ ಮೊಟ್ಟೆ ಕೋಳಿ ಎಲ್ಲ ತರಿಸಿದ್ರೆ ಚೆನ್ನಾಗಿರುತ್ತೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಟ್ಟೆನ ಮಿಷಿನ್ಗೆ ಹಾಕಿದ್ದೀನಿ ಅಷ್ಟೇ, ಇನ್ನೂ ತಿಂಡಿ ತಿಂದಿಲ್ಲ. ತಿಂಡಿ ತಿಂದ್ಕೊಂಡು ಇವಾಗ ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಾನು ಒಂದು ಹಾಗೆ ಆನ್ಲೈನಲ್ಲಿ ಮ್ಯಾಕ್ಸಿ ಅಂತೇಳಿ ತರಿಸಿದ್ದೆ. ಅದು ಬಂದು ಸಂಡೇ, ಅಂದರೆ ನಾವು ಕೋರಮಂಗಲ ಹೋಗಿದ್ವಿ ನೋಡಿ, ಆವತ್ತು ಬಂದಿರುವಂಥದ್ದು. ಆಂಟಿ ಮನೆಯಲ್ಲೇ ಇತ್ತು, ನಾನು ಈಸ್ಕೊಂಡು ಬಂದಿರಲಿಲ್ಲ. ಆಮೇಲೆ ಅದು ಟೈಮ್ ಇರುತ್ತಲ್ಲ, ಅಂದರೆ ನಾವೇನಾರು ಎಕ್ಸ್ಚೇಂಜು ಆ ಥರ ಮಾಡೋದಕ್ಕೆ ಟೈಮ್ ಇರುತ್ತೆ, ಇನ್ನು 1 ವಾರ. ಅದಕ್ಕೆ ನೋಡಿಬಿಟ್ಟು ಏನಾದರೂ ಎಕ್ಸ್ಚೇಂಜ್ ಇದ್ದರೆ ಅಥವಾ ಡ್ಯಾಮೇಜ್ ಇದ್ದರೆ ಎಕ್ಸ್ಚೇಂಜ್ ಮಾಡೋಣ ಅಂದ್ಬಿಟ್ಟು ಆಂಟಿ ಮನೇಲಿ ಹೋಗ್ಬಿಟ್ಟು ಈಸ್ಕೊಂಡು ಬಂದೆ. ಇವಾಗ ಅದನ್ನು ಓಪನ್ ಮಾಡಿ ನೋಡೋಣ. ಒಂದೊಂದು ಗೊತ್ತೇ ಆಗೋಲ್ಲ, ಚೆನ್ನಾಗಿರುತ್ತೆ. ಒಂದೊಂದು ಸ್ವಲ್ಪ ಡ್ಯಾಮೇಜ್ ಎಲ್ಲ ಇದ್ದರೆ ವಾಪಸ್ ಕಳಿಸ್ಬೇಕು ಅಂದ್ಬಿಟ್ಟು ಆಮೇಲೆ ಈಸ್ಕೊಬಂದೆ. ಒಂದು 5 ಡೇಸ್ ಆಗಿತ್ತು, ಭಾನುವಾರ ಬಂತು. ನಾನು ಶುಕ್ರವಾರ ನೈಟ್ ಈಸ್ಕೊಬಂದು ಇದನ್ನು ಶನಿವಾರ ನೋಡ್ತಾ ಇದ್ದೀನಿ ಯಾವ ಥರ ಏನಿದೆ ಅಂಥೇಳಿ. ಇದು ಅಷ್ಟೇ ಚೆನ್ನಾಗಿದೆ, ಕಲ್ಲರು ಮತ್ತು ಎಲ್ಲ ಚೆನ್ನಾಗಿದೆ. ಆದರೆ ಏನಂದರೆ ಕ್ವಾಲಿಟಿ ಓಕೆ ಅನ್ನೋ ಥರ ಇದೆ ಅಷ್ಟೇ. ಓಕೆ ಅನ್ನೋ ಥರ ಇಲ್ಲ, ಓಕೆ ಅನ್ನೋ ಥರ ಇದೆ. ತೆಳು ಇದೆ, ಅದೇ ಬಟ್ಟೆ ಅಂತೂ ಅಂದರೆ ಕ್ಲಾತ್ ಓಕೆ ಚೆನ್ನಾಗಿದೆ. ಒಂದು ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ಮನೇಲೂ ಕೂಡ ಹಾಕೋಬೋದು ನಾವು, ಆ ಥರನೇ ಇರೋದು. ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಆದರೆ ಸ್ವಲ್ಪ ತಿನ್ನಾಗಿದೆ ಬಟ್ಟೆ, ಅಂದರೆ ದಪ್ಪ ಇಲ್ಲ, ತೆಳು ಇದೆ, ಇಷ್ಟ. ಕಲ್ಲರು ಚೆನ್ನಾಗಿದೆ, ಇದು ಬಂದು ಪರ್ಪಲ್ ಕಲರು ಚೆನ್ನಾಗಿದೆ. ಇದಕ್ಕೆ ನೀವು ಇದೇ ಥರನೇ ಯೂಸ್ ಮಾಡ್ಬೋದು. ಅಂದರೆ ಈ ಥರ ಅಂದರೆ ನಾವು ಹೀಗೆ ಲೆಗ್ಗಿಂಗ್ಸ್ ಹಾಕ್ಕೋಬೇಕು ಆ ಥರದ್ದೆಲ್ಲ ಏನಿಲ್ಲ. ಬೇಕು ಅಂದರೆ 3/4 ಲೆಗ್ಗಿಂಗ್ಸ್ ಎಲ್ಲ ಸಿಗುತ್ತೆ ನೋಡಿ, ಆ ಥರದ್ದು ಬೇಕು ಅಂದರೆ ಪ್ಯಾಂಟ್ ಹಾಕೋಬೋದು. ಇಲ್ಲಾಂದರೆ ಮ್ಯಾಕ್ಸಿ ಅಂದರೆ ಅದೇ ಥರನೇ ಯೂಸ್ ಮಾಡ್ಬೋದು. ಅಂದರೆ ಯಾವ ಥರ ಅಂದರೆ ಫ್ರಾಕ್ ಎಲ್ಲ ಯೂಸ್ ಮಾಡ್ತೀವಿ ನೋಡಿ, ಆ ಥರನೂ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಅಷ್ಟು ತೆಳು ಇದೆ ಒಳಗಡೆ ಕ್ಲಾತು, ನೋಡಿಕೊಂಡು ತೊಗೊಳ್ಳಿ. ಓಕೆ ಅಂತ ಹೇಳ್ತೀನಿ ಅಷ್ಟೇ. ಇದಿಷ್ಟು ನಿನ್ನೆ ಊರಿಂದ ತಂದಿರುವಂಥ ತೊಗರಿಕಾಯಿ. ಅಂದರೆ ಊರಿಂದ ಅಂದರೆ
ದೊಡ್ಡಕ್ಕ ಬೆಳೆದಿದ್ದಾರೆ ನೋಡಿ, ಅಲ್ಲಿಂದ ಕೊಟ್ಟಿರುವಂಥದ್ದು. ಇದೆಲ್ಲ ಸ್ವಲ್ಪ ತಳ್ಳಾಗ್ಬಿಟ್ಟಿದೆ, ಅಂದರೆ ಹಸಿ ಇದೆ, ಸ್ವಲ್ಪ ಒಣಗಿದ ಥರ ಆಗೋಗಿದೆ ನೋಡಿ. ರಾತ್ರಿ ಸ್ವಲ್ಪ ಕುತ್ಕೊಂಡು ಬಿಡಿಸಿದ್ದೀನಿ, ಫುಲ್ಲು ಒಣಗಿಲ್ಲ, ಸ್ವಲ್ಪ ಹಸಿ ಹಸಿ ಥರನೇ ಇದೆ, ಯಾಕೆಂದರೆ ತಳ್ಳಾಗ್ತಾ ಇದೆ. ಅದರಿಂದ ಇವಾಗ ಇದನ್ನೆಲ್ಲ ಕುತ್ಕೊಂಡು ಬಿಡಿಸ್ಬೇಕು. ಇವಾಗ ಮೋಹನ್ ಮಾಮ ಇನ್ನೂ ಬಂದಿಲ್ಲ, ಅವ್ರು ಬರೋ ತನಕ ಎಷ್ಟಾಗುತ್ತೆ ಅಷ್ಟು ಬಿಡಿಸೋಣ ಅಂತೇಳಿ ಕುತ್ಕೊಂಡಿದ್ದೀನಿ. ಓಕೆ ನೋಡಿ, ಇವರು ಕೆಳಗಡೆ ಮಲ್ಕೊಂಡಿದ್ರು, ಇವಾಗ ಮ್ಯಾಟೆಲ್ಲ ಒದ್ರದ್ನಲ್ಲ, ಆವಾಗ ಬಂದು ಇಲ್ಲಿ ಮಲಗಿರೋದು. ಅಲ್ಲಿಬ್ಬರು ಮಲ್ಕೊಂಡಿದ್ದಾರೆ, ಇಲ್ಲಿಬ್ಬರು ಮಲ್ಕೊಂಡಿದ್ದಾರೆ. ನಾನು ಇಲ್ಲಿ ಹಾಗೆ ತೊಗರಿಕಾಯಿ ಬಿಡಿಸ್ತಾ ಇದ್ನ, ಹಾಗೆ ಬೆಕ್ಕುಗಳು ಕೂಡ ಮಲ್ಕೊಂಡಿತ್ತ. ಅದಕ್ಕೆ ನಾನು ಏನು ಮಾಡ್ತಿರೋದು ಅಂದರೆ, ಅದಕ್ಕೆ ಕೀಟ್ಲೆ ಮಾಡ್ತಾ ಇರೋದು. ಯಾವ ಥರ ಅಂದರೆ, ಅದು ತೊಗರಿಕಾಯಿನ ತೊಗೊಂಡು ಅದ್ರ ಮೂಗತ್ರ ಸವರೋದು. ಅದು ಮೂಗತ್ರ ಸವರಿದ್ರೆ ಏನಂದರೆ, ಸ್ವಲ್ಪ ಕೈಯಲ್ಲಿ ಹಿಂಗೆ ಮುಖದ ಹತ್ರ ಸವರ್ಕೊಂಡು ಮತ್ತೆ ಹಾಗೆ ಮಲ್ಕೊಳ್ತಿತ್ತು. ಅದಕ್ಕೆ ಸುಮ್ಮನೆ ಒಂದು ಮತ್ತೆ ಅದು ಮಲ್ಕೊಂಡ್ಮೇಲೆ ಮತ್ತೆ ಅದೇ ಥರ ಮಾಡೋದು, ಮತ್ತೆ ಅದೇ ಥರ ಮಾಡೋದು, ಆ ಥರನೇ ಮಾಡ್ತಾಯಿದ್ದೆ. ಅಂದರೆ ಪದೇ ಪದೇ ಅದೇ ಥರ ಮಾಡ್ತಾಯಿದ್ನ. ಅದಕ್ಕೆ ಎದ್ಬಿಟ್ಟು ಅದು ಕೂತ್ಕೊಂಡಿದೆ. ಇವಾಗ ಸ್ವಲ್ಪ ಹೊತ್ತು ಮಾಡಿದಾಗ ಏನೂ ಆಗಿಲ್ಲ, ಸುಮ್ಮನೆ ಮಲ್ಕೊಂಡಿತ್ತು. ಆಮೇಲೆ ಪದೇ ಪದೇ ಮಾಡ್ತಾಯಿದ್ರೆ ಅದಕ್ಕೆ ಇರಿಟೇಟ್ ಆಗಿಬಿಡ್ತಾ, ಅದಕ್ಕೆ ಅದು ಇವಾಗ ಎದ್ಬಿಟ್ಟು ಕೂತ್ಕೊಂಡಿದೆ ಅಷ್ಟೇ. ಒಂಥರ ಇದಿರೋದಕ್ಕೆ ಆವಾಗವಾಗ ಇದ್ರ ಜೊತೆ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀನಿ. ನಾನು ಅಷ್ಟೇ, ಮೋಹನ್ ಮಾಮ ಇದ್ದರೆ ಮೋಹನ್ ಮಾಮ, ಕೌಶಿ, 3 ಜನನೂ ಅಷ್ಟೇ. ಅದು ಎತ್ಕೊಳ್ಳೋದು, ಅದಕ್ಕೆ ನಾಮ ಹಾಕುವಂಥದ್ದು, ಅದು ಇದು ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ ಆ ಥರ. ಹಾಗೆ ಶನಿವಾರ ಮತ್ತೆ ಯಾವುದೇ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಇದು ಬಂದು ನೈಟು ವಿಡಿಯೋ ಮಾಡಿರುವಂಥದ್ದು. ನೈಟು ಮೋಹನ್ ಮಾಮ ಹೇಗಿದ್ರು ಚಿಕನ್ ಸಾಂಬಾರು ಎಲ್ಲ ಇದೆಯಲ್ಲ, ಅದಕ್ಕೆ ನಮಗೆ ರೊಟ್ಟಿ ಹಾಕ್ಬಿಡು, ಅಕ್ಕಿ ರೊಟ್ಟಿ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಅಕ್ಕಿ ರೊಟ್ಟಿ, ಅಂದರೆ ಚಿಕನ್ ಸಾಂಬಾರಿಗೆ ಅಕ್ಕಿ ರೊಟ್ಟಿ ತಿನ್ನೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಹೆಚ್ಚಾಗಿ ಈ ಥರ ರೊಟ್ಟಿಗಳಿಗೆ ತುಪ್ಪ ಮತ್ತು ಉಪ್ಸಾರು ಖಾರ ಆ ಥರ ಹಾಕ್ಕೊಂಡು ತಿನ್ನೋದಲ್ವ. ಅದಕ್ಕೆ ಅವರೂ ಚಿಕನ್ ಸಾರಲ್ಲಿ ತಿನ್ನಬೇಕು ಅಂತಲೇ ರೊಟ್ಟಿ ಹಾಕಿಸ್ಕೊಂಡಿದ್ದು. ಆಮೇಲೆ ಅವ್ರಿಗೆ ತುಪ್ಪ ಅಂದರೆ ತುಪ್ಪದ ಬದಲು ಬೆಣ್ಣೆ ಮತ್ತು ಉಪ್ಪು ಸಾಂಬಾರು ಖಾರನ ಹಾಕಿ ಕೊಟ್ಟಿದ್ದೆ ಮೋಹನ್ ಮಾಮನಿಗೆ ಮತ್ತು ಕೌಶಿಗೆ. ಫಸ್ಟು 1-2 ರೊಟ್ಟಿನ ಈ ರೀತಿ ತಿನ್ನಿ, ಆಮೇಲೆ ನೀವು ಚಿಕನ್ ಸಾಂಬಾರಲ್ಲಿ ತಿನ್ನಿ ಅಂತ ಹೇಳಿ. ಆಮೇಲೆ ಯಾವಾಗ ನಾನು ಬೆಣ್ಣೆ ಮತ್ತು ಉಪ್ಸಾರು ಖಾರ ಸವರ್ಬಿಟ್ಟು ಕೊಟ್ಟೆ, ಅವರಿಗೆ ಇದೇ ಥರನೇ ಇಷ್ಟ ಆಗ್ಬಿಡ್ತು. ಅಂದರೆ ಬೆಣ್ಣೆ ಮತ್ತು ಉಪ್ಸಾರು ಖಾರನೇ ಹಾಕಿಸ್ಕೊಂಡು ರೊಟ್ಟಿ ತಿಂದರು. ಚಿಕನ್ ಸಾಂಬಾರಲ್ಲಿ ಅವರು ರೊಟ್ಟಿ ತಿನ್ನಲೇ ಇಲ್ಲ, ಇದೇ ಚೆನ್ನಾಗಿದೆ, ಇದರಲ್ಲೇ ಇದೇ ಥರನೇ ಮಾಡಿಕೊಡು ಅಂದ್ಬಿಟ್ಟು ಮತ್ತು ಅಕ್ಕಿ ರೊಟ್ಟಿಗೆ ಉಪ್ಸಾರು ಖಾರ ಮತ್ತು ಸ್ವಲ್ಪ ಬೆಣ್ಣೆ ಎಲ್ಲ ಹಾಕಿ ತಿಂದರು. ಚಿಕನ್ ಸಾರಂತೂ ಮುಟ್ಲೇ ಇಲ್ಲ, ಹೇಗಿದೆ ಅಂತಲೂ ತಿನ್ನಲಿಲ್ಲ. ಮತ್ತು ಮೇಲೆ ಸ್ವಲ್ಪ ರೈಸ್ ಹಾಕಿಸ್ಕೊಂಡು ತಿನ್ನಬೇಕಾದ್ರೆ ಅಷ್ಟೇ ಸ್ವಲ್ಪ ಚಿಕನ್ ಸಾಂಬಾರು ಹಾಕಿಸ್ಕೊಂಡು ತಿಂದಿದ್ದು. ಯಾಕೆಂದರೆ ತುಪ್ಪ ಹಾಕ್ಕೊಂಡ್ರೂ ನಡೆಯುತ್ತೆ, ಬೆಣ್ಣೆ ಹಾಕ್ಕೊಂಡ್ರೂ ನಡೆಯುತ್ತೆ. ನನಗೆ ಇಲ್ಲಿ ಬೆಣ್ಣೆ ಇತ್ತಲ್ಲ, ಅದಕ್ಕೆ ಬೆಣ್ಣೆನೇ ಹಾಕ್ಕೊಟ್ಟಿದ್ದೀನಿ. ಬೆಣ್ಣೆ ಅಂದರೆ ನಾನು ಫಸ್ಟೇ ಎತ್ತಿಡಬೇಕಿತ್ತು ಫ್ರಿಜ್ಜಿಂದ, ಅದೇನಾಗಿದೆ ಗಟ್ಟಿ ಇರುತ್ತೆ, ಅದನ್ನ ತೆಗಿಯೋದಕ್ಕೆ ಆಗೋಲ್ಲ. ಸ್ವಲ್ಪ ಹೊತ್ತು ಮುಂಚೆನೇ ತೆಗೆದಿಟ್ಬಿಟ್ರೆ ಏನಾಗುತ್ತೆ ಅಂದರೆ, ಸ್ವಲ್ಪ ಬೆಣ್ಣೆ ಏನಾಗುತ್ತೆ ಸಾಫ್ಟ್ ಆಗುತ್ತೆ. ಅಂದರೆ ನಾವು ಸ್ಪೂನಲ್ಲೆಲ್ಲ ತೊಗೊಳ್ತೀವಲ್ಲ, ಅವಾಗ ಏನಾಗುತ್ತೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ನಾನು ಅದು ರೊಟ್ಟಿ ಮಾಡೋ ಟೈಮಲ್ಲಿ ನೆನಪಾಗಿ ತೊಗೊಂಡಿರುವಂಥದ್ದು, ಆವಾಗ ಅದು ಫುಲ್ಲು ಒಂಥರ ಗಟ್ಟಿಯಾಗಿಬಿಟ್ಟಿದೆ ಅಷ್ಟೇ. ಹಾಗೆ ಶನಿವಾರ ರಾತ್ರಿ ಸ್ವಲ್ಪ ಲೈಟಾಗಿ ಮಳೆ ಎಲ್ಲ ಬರ್ತಾಯಿತ್ತು. ಅಂದರೆ ರಾತ್ರಿಯೇ ಸ್ಟಾರ್ಟ್ ಆಗಿದೆ ಮಳೆ ಶನಿವಾರದಿಂದನೇ. ಆಮೇಲೆ ಇವರೆಲ್ಲ ನಾನ್ ವೆಜ್ ಎಲ್ಲ ತಿಂತಾಯಿದ್ರಲ್ಲ, ಅಂದರೆ ಕುಕ್ಕರೆಲ್ಲ ಮುಂದೆ ಇಟ್ಕೊಂಡು ತಿಂತಾಯಿದ್ರಲ್ಲ, ಅದಕ್ಕೆ ಇವರು ಮುಂದೆನೇ ಓಡಾಡ್ತಿದ್ದಾರೆ. ಅವ್ರಿಗೆ ಚಿಕನೆಲ್ಲ ಹಾಕಿದ್ದೀನಿ, ತಿಂದು ಬಂದಿದ್ದಾರೆ, ಆದರೂ ಕೂಡ ಈ ಥರ ಓಡಾಡುವಂಥದ್ದು. ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ಬೆಳಗ್ಗೆನೆ ಡೋರ್ ತೆಗೆದ ತಕ್ಷಣವೇ ಡೋರ್ ಮುಂದೆನೇ ನಿಂತಿದ್ರು. ಎಲ್ಲರೂ ಬಂದುಬಿಟ್ರು ಒಳಗಡೆ, ಬೆಕ್ಕುಗಳು ಅಂದರೆ 4 ಬೆಕ್ಕುಗಳು ವೆಯ್ಟ್ ಮಾಡ್ತಾಯಿದ್ರು ಅನಿಸುತ್ತೆ ನನಗೋಸ್ಕರನೇ, ಡೋರ್ ತೆಗಿತಾಳೆ ಅಂತೇಳಿ. ಆಮೇಲೆ ಬಂದುಬಿಟ್ಟು ನಾನು ಅಂದರೆ ಸ್ವಲ್ಪ ಲೇಟಾಗಿದ್ದಿದ್ದಲ್ವ, ಇಲ್ಲಿ ನೋಡಿ ಏನಾದರೂ ಹಾಕ್ಲಿ ಅಂತೇಳಿ ಕಾಲನ್ನೆಲ್ಲ ಸಾವರೋದು ಬಂದುಬಿಟ್ಟು. ಏಕೆಂದರೆ ನಾನು 7 ಗಂಟೆ ಒಳಗಡೆನೇ ಬೆಕ್ಕಿಗೆಲ್ಲ ಹಾಲು ಅನ್ನ ಕಲಿಸ್ಬಿಟ್ಟು ಹಾಕಿರ್ತೀನಿ. ಅವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದಲ್ವ, 8 ಗಂಟೆ ಅನಿಸುತ್ತೆ. ಆವಾಗ ಎದ್ದಾಗ
ಅದಕ್ಕೆ ಅದು ಬಂದ್ಬಿಟ್ಟು ಕಾಲೆಲ್ಲ ಸವರ್ತಾ ಇದೆ, ಏನಾದರೂ ಹಾಕಲಿ ಅಂತೇಳಿ. ಹಾಗೆ ಇಡ್ಲಿಗೆ ಅಂತೇಳಿ ರುಬ್ಬಿಟ್ಟಿದ್ನಲ್ಲ, ಅದು ಕೂಡ ಚೆನ್ನಾಗಿ ಹುಳಿ ಬಂದಿದೆ. ಇಡ್ಲಿ ಮಾಡೋಣ. ನಾನು ಫಸ್ಟು ಸರಿಯಾಗಿ ಹುಳಿ ಬಂದಿಲ್ಲ ಅಂದರೆ ದೋಸೆ ಮಾಡೋದು ಅಂತ ಅಂದ್ಕೊಂಡೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಹುಳಿ ಬಂದಿತ್ತು. ಮತ್ತು ಇಡ್ಲಿ ಮಾಡೋಣ ಅಂಥೇಳಿ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೇ ಕೌಶಿ ಟೀಚರ್ ಮಗ ಬಂದಿದ್ದ. ಅವನನ್ನು ನಾನು ಯಾವಾಗಲೂ ನಾನು ಏನು ಮಾಡ್ತೀನಿ, ಅವನ ಹೆಸರು ಬಂದು ನಿಹಾರ್ ಅಂತೇಳಿ. ನಾನು ಪೆಟ್ ನೇಮು ಗುಂಡ ಅಂತೇಳಿ ಕರೆಯುವಂಥದ್ದು. ಯಾವಾಗಲೂ ಅಷ್ಟೇ ಗುಂಡ ಅಂತ ಕರೀತಾ ಇರ್ತೀನಿ. ಫೋನ್ ಮಾಡಿದ್ರು ಅಷ್ಟೇ, ಎಲ್ಲ ಮನೆಗೆ ಬರಲಿ ಅವನ ಜೊತೆ ಮಾತಾಡುವಾಗ ಗುಂಡು ಅಥವಾ ಗುಂಡ ಅಂತೇಳಿ ಮಾತಾಡುವಂಥದ್ದು. ಅವ್ರ ಅಪ್ಪ ಅಮ್ಮ ಇಬ್ಬರೂ ಚಿಕ್ಕಪೇಟೆಗೆ ಹೋದರು. ಅದಕ್ಕೆ ಅವನು ಇಲ್ಲ, ನಾನು ಕೌಶಿ ಮನೆಗೆ ಹೋಗ್ತೀನಿ ಅಂತೇಳಿ ಇಲ್ಲಿಗೆ ಬಂದಿದ್ದಾನೆ. ಹಾಗೆ ಇಲ್ಲಿ ಬಂದು ಆಮೇಲೆ ಬೆಕ್ಕುಗಳೆಲ್ಲ ಇತ್ತಲ್ಲ, ಅವನು ಇದು ಮರಿ ಇದ್ದಾಗಿಂದ ಅವನು ಬಂದೇ ಇಲ್ಲ, ನೋಡೂ ಇಲ್ಲ. ಅದಕ್ಕೆ ನಾನು ಕೇಳ್ತಾಯಿದ್ದೆ, ಬಂದಿಲ್ವ ನೀನು ಅಂತೇಳಿ. ಇಲ್ಲ ಆಂಟಿ, ನಾನು ಬಂದಿಲ್ಲ ಅವತ್ತಿನಿಂದ ಅಂತ ಹೇಳ್ತಾಯಿದ್ದ. ಹಾಗೇ ಬೆಕ್ಕುಗಳಿಗೆ ಹಿಡ್ಕೊಂಡು ನಾಮ ಹಾಕ್ತಾ ಇದ್ದಾರೆ. ಅಂದರೆ ಕಪ್ ತೊಗೊಂಡು ಎಲ್ಲ ಬೆಕ್ಕುಗಳಿಗೂ ಸಾವ್ರ್ತಾಯಿದ್ರು. ಹಾಗೆ ಅದೆಲ್ಲ ಆದಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ಅವನಿಗೂ 2 ಇಡ್ಲಿ ಹಾಕ್ಕೊಟ್ಟೆ ತಿನ್ನು ಅಂತ. ಇಲ್ಲ ಆಂಟಿ ಬೇಡ, ಮ್ಯಾಗಿ ಎಲ್ಲ ತಿಂದಿದ್ದೀನಿ ಅಂದ. ಪರವಾಗಿಲ್ಲ 2 ತಿನ್ನು ಅಂತ ಹೇಳ್ಬಿಟ್ಟು ಅವ್ನಿಗೆ 2 ಇಡ್ಲಿ ಬೆಣ್ಣೆ ಎಲ್ಲ ಹಾಕ್ಕೊಟ್ಟಿದ್ದೆ. ಅದಾದಮೇಲೆ ಅವ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಬಂದಿದ್ದೀನಿ ಬನ್ನಿ ಎಲ್ಲರೂ ಅಂತ ಹೇಳಿಬಿಟ್ಟು ಆಟ ಆಡ್ತಾ ಇದ್ದಾನೆ. ಅವನು ಮೊದಲು ಇಲ್ಲೇ ಇದ್ದಿದ್ದು. ಅದಾದಮೇಲೆ ಅವರು ಮನೆ ಕಟ್ಕೊಂಡು ಬೇರೆ ಕಡೆ ಹೋದರು. ಹಿಂಗೆ ಯಾವಾಗಲಾದರೂ ಒಂದು ಸರಿ ಬಂದಾಗ ನಮ್ಮ ಮನೆಗೆ ಬರ್ತಾನೆ. ಬಂದಾಗ ಫೋನ್ ಮಾಡಿಬಿಟ್ಟು ಎಲ್ಲರಿಗೂ ಇಲ್ಲಿ ಬಂದಿದ್ದೀನಿ ಬನ್ನಿ ಅಂತ ಹೇಳಿ ಕರೀತಾನೆ. ಆವಾಗ ಎಲ್ಲರೂ ಬಂದು ಇಲ್ಲಿ ಆಟ ಆಡ್ತಾ ಇರ್ತಾರೆ ಅಷ್ಟೇ. ಯಾವಾಗಲಾದ್ರೂ ಬರ್ತಾ ಇರ್ತಾನೆ ಅವಾಗವಾಗ. ಟೈಮ್ ಬಂದು ಇವಾಗ ಕರೆಕ್ಟಾಗಿ 1 ಗಂಟೆ. ಪಲಾವ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪಲಾವ್ ಮಾಡ್ತಿದ್ದೀನಿ. ಅಂದರೆ ಸ್ವಲ್ಪನೇ ಇಟ್ಕೊಂಡಿದ್ದು. ಗುಂಡು ಬರ್ತಾನೆ ಅಂತ ಏನೂ ಗೊತ್ತಿಲ್ಲ ನನಗೆ. ಸುಮ್ಮನೆ ಕೌಶಿಗೆ ಇಷ್ಟ ಅಲ್ವಾ, ಅದಕ್ಕೆ ಸ್ವಲ್ಪ ಯಾವಾಗಲೂ ಮಾಡ್ತಾಯಿರ್ತೀನಿ. ಅದಕ್ಕೆ ಸ್ವಲ್ಪನೇ ಚಿಕನ್ ಇಟ್ಟಿದ್ದೀನಿ. ಅದನ್ನೇ ಇವಾಗ ಸ್ವಲ್ಪ ಇಡ್ಲಿ ಇದೆ, ಮತ್ತು ಚಿಕನ್ ಸಾರು ಇದೆ, ಚಟ್ನಿ ಇದೆ. ಅದ್ರ ಜೊತೆಗೆ ಸ್ವಲ್ಪ ಪಲಾವ್. ಅವರಿಬ್ರಿಗಾದರೆ ಓಕೆ, ಮೇಲೆ ಏನಾದರೂ ಉಳಿದ್ರೆ ನಾವು ತಿಂತೀವಿಲ್ಲ ಅಂತ ಇಲ್ಲ. ಓಕೆ, ಇವಾಗ ಎಲ್ಲ ರೆಡಿ ಇದೆ, ಮಾಡ್ಕೊಳ್ತೀನಿ. ಅದೇ ಇವತ್ತೇನಂದರೆ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುರಿದ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ರುಬ್ಕೊಂಡು ಆಮೇಲೆ ಮಾಡುವಂಥದ್ದು. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸಾಕು, ಇದು ಮಾಡ್ತಾ ಇರ್ತೀನಿ, ತೋರಿಸ್ತಾ ಇರ್ತೀನಿ ಅಲ್ವಾ, ಆದ್ದರಿಂದ. ಓಕೆ, ಹಾಗೆ ನಮ್ಮ ಗುಮ್ಮಿ ನೋಡಿ ಇಲ್ಲೇ ಇದಲ್ಲ ಬೆಳಿಗ್ಗೆಯಿಂದ. ಇವರೆಲ್ಲ ಇದ್ದಾರಲ್ಲ, ಎಲ್ಲರೂ ಆ ಕಡೆ ಈ ಕಡೆ ಓಡೋಗ್ಬಿಟ್ಟಿದ್ದಾರೆ. ಒಬ್ಳು ಮಾತ್ರ ಇಲ್ಲಿರೋದು, ಇವಳು ಮಾತ್ರ ಇಲ್ಲೇ ಇದ್ದಾಳೆ. ಹಾಗೆ ಇದು 2 ದಿನದ ವೀಡಿಯೋ ಆಗಿರುತ್ತೆ, ಶನಿವಾರ ಮತ್ತು ಭಾನುವಾರ. ಅಂದರೆ ಚುಟ್ಕ ವೀಡಿಯೋನ ಮಾಡಿದ್ದೇನಲ್ಲ, ಅದನ್ನು ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಭಾನುವಾರ ಮಧ್ಯಾಹ್ನ ಮಳೆ ಬರ್ತಾಯಿದೆ. ಮಕ್ಕಳೆಲ್ಲ ಬಂದಿದ್ದಾರೆ, ಎಲ್ಲರೂ ಹೊರಗಡೆ ಆಟ ಆಡ್ತಾಯಿದ್ರು. ಆಮೇಲೆ ನೋಡಿದ್ರೆ ಮಳೆ ಜೋರು ಸ್ಟಾರ್ಟ್ ಆಯಿತು ನೋಡಿ, ನೀವು ನೋಡ್ತಾ ಇರ್ಬೋದು, ಜೋರು ಮಳೆ ಇದೆ. ಸುಮಾರು 6 ಜನ ಇದ್ದರು, ಎಲ್ಲ ಕೌಶಿನೂ ಸೇರಿಸ್ಕೊಂಡ್ರೆ ಎಲ್ಲರೂ 6 ಜನ ಇದ್ದರು. ಎಲ್ಲರನ್ನೂ ಒಳಗಡೆ ಹಾಲಲ್ಲಿ ಆಟ ಆಡಿದ್ರೆ ಏನಾಗುತ್ತೆ ಅಂದರೆ ಒಂಥರ ಎಲ್ಲ ನೀರೆಲ್ಲ ತುಳ್ಕೊಂಡು ಫುಲ್ಲು ಗಲೀಜು ಮಾಡ್ತಾರೆ ಅಂದ್ಬಿಟ್ಟು ಹೊರಗಡೆನೇ ಆಟ ಆಡ್ತಾಯಿದ್ರು. ಆಮೇಲೆ ಮಳೆ ಬಂತಲ್ಲ, ಎಲ್ಲ ಅಲ್ಲೇ ಕೂತ್ಕೊಂಡು ಸ್ಟೆಪ್ ಹತ್ರ ಮ್ಯೂಸಿಕ್ ಕೇಳ್ತಾಯಿದ್ರು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.